ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರ ಸಂಜೆ ವ್ಲಾಗು, ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಲ್ರಿಗೂ ಗುಡ್ ಈವ್ನಿಂಗ್. ಇದು ಟೈಮ್ ಬಂದು 4:15 ಆಗಿತ್ತು. ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಬೆಳಗ್ಗೆ ಇದ್ದಿದ್ದ ಹಾಲಲ್ಲೇ ಕಾಫಿ ಮಾಡ್ಕೊಂಡಿದ್ದೆ. ಹಾಲೇನು ಕಾಯಿಸಿರಲಿಲ್ಲ, ಅದಕ್ಕೆ ಇವಾಗ ಕಾಯಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೂ ನನ್ನ ಮಗ ಕೂಡ ಬಂದಿಲ್ಲ ಸ್ಕೂಲಿಂದ, ಇವಾಗ ಬರ್ತಾನೆ. ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಕುಡಿದು ಅವ್ನಿಗೇನಾದ್ರು ತಿಂಡಿ ಮಾಡಿಕೊಡ್ಬೇಕು. ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಎಲ್ಲ ಖಾಲಿ ಆಗಿದೆ. ಅವ್ನು ಇಡ್ಲಿ ತಿನ್ನೋದು ಇಲ್ಲ ಅಂತಾನೆ. ಅದಕ್ಕೇ ಏನಾದರೂ ಬಂದಮೇಲೆ ಮಾಡಿಕೊಡ್ಬೇಕು ಕೇಳ್ಬಿಟ್ಟು ಅವನ್ನ. ಇವಾಗ ನೋಡಿ ಕಾಫಿ ಇಟ್ಕೊತಾ ಇದ್ದೀನಿ. ಸಂಜೆ ಹೊತ್ತು ಕಾಫಿ ಇಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ. ಇವತ್ತೆಲ್ಲೂ ನಾನು ಕೆಲಸಕ್ಕೂ ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ನಲ್ಲ, ಬರೀ ಮಲಗಿದ್ದಿದ್ದೇ ಆಗಿತ್ತು. ಇವಾಗ ಸಂಜೆ ಎದ್ದು ಹಾಲು ಕಾಯಿಸಿ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಅವ್ನು ಬಂದಮೇಲೆ ಏನಾರು ಸ್ನ್ಯಾಕ್ಸ್ ಏನು ಕೇಳ್ತಾನೋ ಅದನ್ನು ಮಾಡ್ಕೊಂಡು ಕೊಡಬೇಕು. ನೋಡಿ ಇವಾಗ ಅಮ್ಮಂಗೂ ನನಗೂ ಕಾಫಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತಿನ್ನೊಂದು ಸ್ತ್ರೀ ಶಕ್ತಿ ಸಂಘದ್ದೊಂದು ಸ್ವಲ್ಪ ಅಮೌಂಟೆಲ್ಲ ಕಟ್ಟಬೇಕಾಗಿತ್ತು. ಅಲ್ಲಿ ಎಲ್ಲ ಹೋಗ್ಬಿಟ್ಟು ಕಟ್ಬಿಟ್ಟು ಬಂದೆ. ಇವಾಗ ಬಂದು ಕಾಫಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳ್ತಾ ಇದ್ದ. ಬಂದ ತಕ್ಷಣ ಅದಕ್ಕೇ ಉಪ್ಪಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅವನಿಗೆ ಮಾತ್ರ ಅಂತಲೇ ಅವ್ನು ಸ್ವಲ್ಪ ಎಕ್ಸ್ಟ್ರಾನೇ ಆಯಿತು. ಅಮ್ಮನೂ ಅವನು ತಿಂದ್ಕೊಂಡ್ರು. ಬೇರೆ ಏನಾದ್ರು ಮಾಡಿಕೊಡ್ಲ ಅಂದರೆ ಏನು ಬೇಡ ಅಂದ, ಉಪ್ಪಿಟ್ಟೆ ಮಾಡಿಕೊಡು ಅಂದ. ಅದಕ್ಕೆ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ನೋಡಿ ಚಿಕ್ಕ ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ನಿಗೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೇಕು. ದೇವ್ರ ದೀಪ ಎಲ್ಲ ಹಚ್ಬೇಕು. ಇವತ್ತು ಗುರುವಾರ ಅಲ್ವಾ, ದೇವಸ್ಥಾನಕ್ಕೇನು ಹೋಗೋಕ್ಕಾಗಲಿಲ್ಲ. ನೋಡೋಣ, ನೆಕ್ಸ್ಟ್ ವೀಕೇ ಹೋಗ್ಬೇಕು ಅನಿಸುತ್ತೆ, ಇಲ್ಲಾಂದರೆ ಭಾನುವಾರ ಏನಾದರೂ ಹೋಗಬೇಕು. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋದು. ನೋಡಿ ಇವಾಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರವೆ ಸೀದೋಗ್ಬಿಡ್ತು. ಚಿಕ್ಕ ಕುಕ್ಕರ್ಲಿ ಒಂದೇ ಒಂದು ಗ್ಲಾಸ್ ಅಷ್ಟೇ, ಚಿಕ್ಕದು ಲೋಟ, ಒಂದು ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅಷ್ಟು ಮಾತ್ರ ರವೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಅದೇ ಇಬ್ರಿಗಾಯಿತು. ಜಾಸ್ತಿ ಏನಾರು ಹಾಕ್ಬಿಟ್ಟಿದ್ರೆ ಜಾಸ್ತಿ ಆಗೋಗ್ಬಿಟ್ಟಿರೋದು. ಜಸ್ಟ್ ಒಂಚೂರು ಸಂಜೆ ತಿನ್ಕೊಂಡ್ರು ಅಷ್ಟೇ. ಅಮ್ಮನೂ ಮತ್ತು ನನ್ನ ಮಗ ಇಬ್ಬರು ತಿನ್ಕೊಂಡ್ರು. ನೋಡಿ ಇವಾಗ ಮುಚ್ಚಿಟ್ಟಿದ್ದೀನಿ, ಸ್ವಲ್ಪ ಬೇಯಲಿ ಅಂದ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಹಾಕ್ಕೊಟ್ಬಿಟ್ಟು ಬೇರೆ ಕೆಲಸ ಇದ್ದಾವೆ ನನಗೆ. ಕಸ ಎಲ್ಲ ಗುಡಿಸ್ಕೊಬೇಕು. ಅಂದರೆ ಇವತ್ತು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ವಾರ ಇತ್ತಲ್ಲ ಗುರುವಾರ, ಎಲ್ಲ ಕ್ಲೀನ್ ಮಾಡಿದ್ದೆ. ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕು, ಮತ್ತು ಲಂಚ್ ಬಾಕ್ಸಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೊಳ್ಕೊಬೇಕು. ಅವೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದ್ರೆ ಮುಗೀತು. ಆಮೇಲೆ ಅಡುಗೆ ಏನಾದರೂ ಮಾಡ್ಕೊಬೇಕು. ಇವತ್ತೇನು ಸಾಂಬಾರಿಲ್ಲ, ಏನೂ ಇಲ್ಲ. ನಿನ್ನೆನೇ ಎಲ್ಲ ಖಾಲಿಯಾಗಿತ್ತು. ಇವಾಗ ಹೊಸದಾಗಿ ಸಾಂಬಾರು ಮಾಡಬೇಕು. ನೋಡಿ ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಅವ್ನಿಗೆ ಹಾಕ್ಕೊಂಡು ಕೊಟ್ಟೆ. ಅಮ್ಮ ಆಮೇಲೆ ಹಾಕ್ಕೊಂಡು ತಿಂದರು. ಉಪ್ಪಿಟ್ಟಂತೂ ಚೆನ್ನಾಗಾಗಿತ್ತು. ನಾನೇನು ಒಂಚೂರು ಟೇಸ್ಟ್ ಮಾಡಿದೆ ಅಷ್ಟೇ, ನಾನೇನು ತಿಂದಿಲ್ಲ. ಅಮ್ಮನಿಗೆ ಮತ್ತು ನನ್ನ ಮಗ ತಿಂದರು ಅಷ್ಟೇ. ಚಿಕ್ಕದಾಗಿ ಇಷ್ಟೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸುಮ್ಮನೆ ಅಷ್ಟು ಮಾಡಿಕೊಂಡು ಅದು ಬಿಸಿ ಬಿಸಿ ಇದ್ದಾಗಲೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಗುಡಿಸಿ ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಅವನ್ನೆಲ್ಲ ತೊಳೆದ್ಬಿಟ್ಟು ಬಟ್ಟೆ ಎಲ್ಲ ಹಾರಾಕಿದ್ದೆ, ಅವನ್ನೆಲ್ಲ ಎತ್ಕೊಂಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಬಂದು ಕಾಳಿತ್ತು, ಸ್ವಲ್ಪ ಅಲಸಂದೆ ಕಾಳು ಅಮ್ಮ ತಂದಿಟ್ಟಿದ್ರು, ಎಲ್ಲ ಬಿಡಿಸಿ ಎತ್ತಿಟ್ಟಿದ್ರು. ಅದನ್ನು ಹಂಗೆ ಎಲ್ಲ ಸೋಸ್ಕೊತಾ ಇದ್ದೀನಿ. ಏನಾದರೂ ಹುಳಗಿಳ ಇದ್ದರೆ ಎಲ್ಲನೂ ತೆಗೆದುಬಿಟ್ಟು ಎಸ್ದುಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಕ್ಲೀನಾಗಿ ಇತ್ತು. ನೋಡೋಣ, ಸುಮ್ಮನೆ ಒಂದೊಂದು ಸಲ ಏನಕ್ಕೆ ಅಂದ್ಬಿಟ್ಟು ನೀಟಾಗಿ ಆರಿಸ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಉಪ್ಸಾರು ಮಾಡೋಣ ಮಾಡ್ತಾಯಿದ್ದೀನಿ. ಹುಳಿ ಸಾರು ಮಾಡೋಣ ಅಂದ್ಕೊಂಡೆ, ತಿರ್ಗಾ ಹುಳಿ ಸಾರೆಲ್ಲ ಇಷ್ಟ ಆಗಲ್ಲ. ನನ್ನ ಮಗ ಒಬ್ಬ ಉಪ್ಸಾರು ತಿನ್ನಲ್ಲ, ಅವನು ಹುಳಿ ಸಾರು ತಿಂತಾನೆ. ನಮಗೆಲ್ಲ ಉಪ್ಸಾರೇ ಇಷ್ಟ, ಅದಕ್ಕೇ ಉಪ್ಸಾರೇ ಮಾಡ್ಕೊತಾ ಇದ್ದೀನಿ. ಅವ್ನು ಹೆಂಗೂ ಸ್ವಲ್ಪ ಗೊಜ್ಜಿತ್ತು, ಅದರಲ್ಲೇ ತಿನ್ನು ಅಂತ ಹೇಳ್ಬಿಟ್ಟು ಈ ಒನ್ ಟೈಮ್ಗೆ ಆಗೋಷ್ಟು ಉಪ್ಸಾರೇ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಕಾಳೆಲ್ಲನೂ ನೀಟಾಗೆಲ್ಲ ತೊಳೆದ್ಬಿಟ್ಟು 1.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಹಂಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ವಿಜಿಲ್ ತೊಗೊತೀನಿ. ಹಸಿ ಕಾಳಲ್ವ, ಬೇಗ ಬೆಂದೋಗುತ್ತೆ. ಇದರಲ್ಲಿ ಉಪ್ಸಾರಂತೂ ಚೆನ್ನಾಗಿರುತ್ತೆ, ಟೇಸ್ಟಾಗಿ
ಸಪ್ಪೆಸರು ಅಂತಾರಲ್ಲ ಆ ಥರ ಮಾಡ್ತಾಯಿರೋದು. ಹಳ್ಳಿಗಳ ಕಡೆ ಎಲ್ಲನೂ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಮುದ್ದೆಗೂ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ. ಮತ್ತು ಗೊಜ್ಜಿಗೆ ಉಜ್ಕೊತಾರೆ ಹಂಗೇ ಕೈಯಲ್ಲೇ ಗೊಜ್ಜಿಗೆ ಉಜ್ತಾರಲ್ಲ, ಅದು ಒಂದೊಂದು ಸಲ ಮಾಡ್ಕೊತೀನಿ. ಇವತ್ತೇನು ಅದೇನು ಮಾಡೋಕ್ಕೋಗಿಲ್ಲ. ಇದೇ ಚೆನ್ನಾಗಿರುತ್ತೆ, ಈ ಸಾಂಬಾರೇನೆ ಉಪ್ಪೆಸರೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ನಮ್ಮನೆಗೆ ಯಾವಾಗೂ ರೆಗ್ಯುಲರಾಗಿ ಹಸಿ ಕಾಳು ಬಂದಾಗೆಲ್ಲ ಮಾಡ್ತಾನೆ ಇರ್ತೀವಿ. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಮಾಡ್ತೀನಿ, ಮತ್ತು ಈ ತೊಗರಿ ಕಾಳು ಬಂದಾಗ ತೊಗರಿ ಕಾಳಲ್ಲೂ ಮಾಡ್ತೀನಿ, ಹಲಸಿನ ಕಾಳಲ್ಲೂ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅಂದರೆ ಆ ಸೀಸನಲ್ಲಿ ಏನೇನು ಬರುತ್ತೋ ಆ ಕಾಳಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಹಂಗೇ ಎಲ್ಲ ತುರ್ಕೊತಾ ಇದ್ದೀನಿ ಸ್ವಲ್ಪ ಕಾಳಿಗೆ ಒಗ್ಗರಣೆಗೆ ಹಾಕೋಕ್ಕೆ. ಇನ್ನು ಆಮೇಲೆ ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ತುರಿದಿಕ್ಕೊತೀನಿ. ಈಗ ಸದ್ಯಕ್ಕೆ ಕಾಳಿಗೆ ಎಷ್ಟು ಬೇಕೋ ಅಷ್ಟನ್ನು ತುರಿದಿಟ್ಟಿಟ್ಕೊಂಡೆ. ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಚ್ಚಿಟ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಕಾಳಿಗೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ, ಎಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ. ಅದಕ್ಕೆ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ಇದನ್ನೇನು ನಾನು ಸಾಂಬಾರೇನು ಕುದಿಸಲ್ಲ ಮತ್ತು ಒಗ್ಗರಣೆ ಹಾಕಲ್ಲ, ಏನೂ ಇಲ್ಲ. ಜಸ್ಟು ನಾವು ಏನೇನು ಬೇಕೋ ಅದಕ್ಕೆ ಐಟಮ್ ಹಾಕ್ಕೊಂಡು ರುಬ್ಕೊಂಡು ಹಂಗೆ ಕೂಡಿಸಿ ಎತ್ತಿಡೋದು ಅಷ್ಟೇ. ನಾನು ಅದನ್ನು ಕುದಿಸೋಕ್ಕೂ ಹೋಗಲ್ಲ. ಅದು ಸಪ್ಪೆಸರು ಅಂದರೆ ಹಂಗೇ. ಮತ್ತು ಏನು ಸಾಂಬಾರು ಥರ ನಾವು ಅದನ್ನು ಒಗ್ಗರಣೆ ಹಾಕೋದು ಕುದಿಸೋದು ಆ ಥರ ಮಾಡೋಕ್ಕೋಗಲ್ಲ. ನೋಡಿ ಇವಾಗ ಎಲ್ಲನೂ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ. ಒಗ್ಗರಣೆಗೆ ಹಾಕೋದಂತೂ ಕಾಳು ಚೆನ್ನಾಗಿರುತ್ತೆ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಂಡಾಯಿತು. ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತೀನಿ. ಇವಾಗ ಸೊಪ್ಪು ಏನೇನು ಬೇಕೋ ಅದನ್ನೆಲ್ಲನೂ ಬಿಡಿಸಿ ಎತ್ತಿಟ್ಕೊತೀನಿ. ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಷ್ಟೊಂದು ಹಾಳಾಗ್ಬಿಟ್ಟಿದೆ. ನಾನು ಅವತ್ತು ತಂದು 1 kg ಅಷ್ಟು ತಂದಿದ್ದೆ, ಎಷ್ಟೊಂದು ಹಾಳಾಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ನೀಟಾಗೆಲ್ಲ ಎತ್ತಿಕ್ಕೊಬೇಕು. ನಾನು ಎತ್ಕೊಂಬರೋವಾಗೆಲ್ಲ ನೋಡಿ ಅರ್ಧದಷ್ಟು ಹಾಳಾಗಿರುತ್ತೆ, ಇನ್ನೊಂದು ಸ್ವಲ್ಪ ಅಷ್ಟೇ ಇರುತ್ತೆ. ನಾನು ಒಂದು 4-5 ಬೆಳ್ಳುಳ್ಳಿನ ತಂದಿರೋದು, ಅಷ್ಟರಲ್ಲಿ ಅರ್ಧ ಫುಲ್ ಹಾಳಾಗ್ಬಿಟ್ಟಿದೆ. ಒಂದು ಸಿಕ್ಕಿರೋದೆ ನನಗೊಂದು 15 ಅಷ್ಟೇ ಎಷ್ಟೋ ಅಷ್ಟೇ ಸಿಕ್ಕಿದ್ದು. ಅದು ಬುಟ್ಟಿ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು, ತೆಗೆದ್ಬಿಟ್ಟು ಎಸ್ಬಿಟ್ಟು ಯಾವ್ದು ಚೆನ್ನಾಗಿದೆಯೋ ಅದು ಎತ್ತಿಟ್ಕೊಬೇಕು. ಇವಾಗ 1 kg ತಂದಿದ್ದೆ, ಲಾಸ್ಟು ಹತ್ತತ್ರ 1.5 ತಿಂಗಳಾಯ್ತೇನೋ ತಂದಿಟ್ಟು, ಎಲ್ಲ ಹಾಳಾಗ್ಬಿಟ್ಟಿದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸದಾರ ತರಬೇಕು. ನೋಡಿ ಇವಾಗ ಹಲಸಿನ ಕಾಳನ್ನೆಲ್ಲನೂ ಇದನ್ನು ಮಾಡ್ಕೊತಾ ಇದ್ದೀನಿ, ಬಸ್ಕೊತಾ ಇದ್ದೀನಿ. ಇದೇನು ಬೇರೆ ಇರಲ್ವಲ್ಲ, ಬರೀ ಹಲಸಿನ ಕಾಳು ಮೆಣಸಿನ್ಕಾಯಿ ಅಷ್ಟೇ ಇರೋದು. ಬಸ್ದಿದ್ದ ಕಾಳನ್ನ ಒಗ್ಗರಣೆ ಹಾಕ್ಕೊತೀನಿ. ಸ್ವಲ್ಪ ಇದು ಉಪ್ಪೆಸ್ರಿಗೂ ಸ್ವಲ್ಪ ಕಾಳನ್ನ ಎತ್ತಿಟ್ಕೊತೀನಿ. ಇವಾಗ ನೋಡಿ ಮೆಣಸಿನ್ಕಾಯಿಗಳೆಲ್ಲನೂ ಎತ್ತಿಕ್ಕೊತೀನಿ. ಬೇಕಾದ್ರೆ ಇದೇ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಕಾಳು ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅದರಲ್ಲೇ ಇರುತ್ತೆ, ಬೇಯಿಸಿದ ನೀರಲ್ಲೇ ಉಪ್ಪಿರುತ್ತೆ, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಬಿಟ್ಟು ಕೈಯಲ್ಲಿ ಕಿವುಚ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಹಸಿ ಗೊಜ್ಜು ಅಂತಾರಲ್ಲ ಆ ಥರ. ನಾನೇನು ಹಸಿ ಗೊಜ್ಜು ಇವಾಗ ಮಾಡೋಕ್ಕೆ ಹೋಗಿರಲಿಲ್ಲ, ಸಪ್ಪೆಸರೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಮೆಣಸಿನ್ಕಾಯಿ, ಕಾಳು ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಆ ನೀರು ಬಸ್ತಿಟ್ಕೊಂಡಿದ್ನಲ್ಲ ಆ ನೀರು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಬೇಯಿಸಿದ್ನಲ್ಲ ಅದೊಂದು ಸ್ವಲ್ಪ, ಹಾಗೆ ಕಾಳನ್ನು ಸ್ವಲ್ಪ ಹಾಕ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಕಾಳು ಬೇಯಿಸಿಟ್ಟಿದ್ನಲ್ಲ ಅದು ಹಾಕ್ಕೊತೀನಿ. ಇದು ಸ್ವಲ್ಪ ಇದು ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಅಷ್ಟೇ, ಉಪ್ಪು ಸಾರಿಗಲ್ವ ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ. ಕಾಯಿ ಏನು ಹಾಕಲ್ವಲ್ಲ ಇದಕ್ಕೆ, ಅದಕ್ಕೇ. ನೋಡಿ ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಮೆಣಸು ಒಂದು 6-7 ಕಾಳಷ್ಟೇ ಹಾಕ್ಕೊತೀನಿ. ಇದು ಮೆಣಸೇ ಫ್ಲೇವರ್ ಕೊಡೋದು ಇದರಲ್ಲಿ, ಮೆಣಸು ಜೀರಿಗೆ. ನೋಡಿ ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ತರ್ತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಫೈನ್ ಪೇಸ್ಟ್ ಏನು ಮಾಡಿಲ್ಲ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದು ಉಪ್ಪೆಸರು ಸ್ವಲ್ಪ ನೀರು ಥರನೇ ಇರುತ್ತೆ, ಸಾಂಬಾರು ಥರ ಗಟ್ಟಿಯಾಗಿ ಮಾಡೋಕ್ಕಾಗಲ್ಲ ಇದನ್ನು. ನಮ್ಮ ಕಡೆ ಎಲ್ಲ ನಾವು ಇದೇ ಥರನೇ ಉಪ್ಪೆಸರು ಮಾಡೋದು, ಚೆನ್ನಾಗಿರುತ್ತೆ. ಹಸಿ ಕಾಳದ್ದು ಮತ್ತು ಹಸಿಯಾಗಿರುತ್ತೆ. ಎಲ್ಲನೂ ನಾವೇನು ಬೇಯಿಸ್ಕೊಳ್ಳಲ್ಲ ಮತ್ತು ಇದು ಒಗ್ಗರಣೆ ಕೊಡಲ್ಲ, ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ. ಗೊತ್ತಿರುತ್ತೆ, ಹಳ್ಳಿಯಲ್ಲಿ ಮಾಡ್ತಾರಲ್ಲ ಅವ್ರಿಗೆಲ್ಲರೂ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಉಪ್ಪೆಸರು. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು.
ಮುದ್ದೆಗೂ ಚೆನ್ನಾಗಿರುತ್ತೆ, ಹಂಗೆ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ. ಅಲ್ಲ ಉಪ್ಪೆಸರಂತೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಸಾರು. ಅದು ನನ್ನ ಮಗಂಗೆ ಒಬ್ಬನ ಬಿಟ್ಟು ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಇನ್ನೊಂದು ಕಡೆ ಕಾಳಿಗೆ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಬಾಣಲಿ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೋದು. ಸ್ವಲ್ಪ ಬೇಕು ಅಂದರೆ ಟೇಸ್ಟ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿಗೆ ಮಾತ್ರ ಕಾಳೆಲ್ಲ ಉಪ್ಪಲ್ಲೇ ಬೆಂದಿರುತ್ತಲ್ಲ, ಆಲ್ಮೋಸ್ಟ್ ಆಗಲೇ ಬೇಯಿಸೋವಾಗಲೇ ನಾವು ಉಪ್ಪು ಹಾಕಿರ್ತೀವಲ್ಲ, ಸೊ ಅದಕ್ಕೆ ನಾನೇನು ಉಪ್ಪು ಅದಕ್ಕೇನು ಹಾಕಲ್ಲ. ಬರೀ ಈರುಳ್ಳಿಗೆ ಮಾತ್ರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊತಾಯಿದ್ದೀನಿ. ನೋಡಿ, ಇವಾಗ ಕಾಳು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡು, ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅವೆರಡೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಅಷ್ಟೇ ಚೆನ್ನಾಗಿರುತ್ತೆ. ಕಾಳು ಅಷ್ಟೇ ಸಾಂಬಾರು ಜೊತೆ ಮುದ್ದೆಗೂ ಇದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಎಂಥವ್ರು ಬೇಡ ಅನ್ನಲ್ಲ. ಮತ್ತು ಚಪಾತಿಗೂ ಬೇಕಾದ್ರೆ ತಿನ್ಕೊಬೋದು ಇದನ್ನು. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಆಯಿತು, ಅದನ್ನು ಎತ್ತಿಡ್ತಾಯಿದ್ದೀನಿ. ನಾನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ. ನಮ್ಮನೆಗೆ ಉಪ್ಪೆಸರು ಮಾಡಿದ್ರೆ ಜಾಸ್ತಿ ಮುದ್ದೆನೇ ತಿನ್ನೋದು, ಅನ್ನ ಸ್ವಲ್ಪ ಕಮ್ಮಿ. ನನ್ನ ಮಗ ಒಬ್ಬ ಅನ್ನ ತಿಂತಾನೆ ಇವಾಗ. ಆ ಮುದ್ದೆ ತಿಂದಮೇಲೆ ಸ್ವಲ್ಪನೇ ಅನ್ನ ತಿನ್ನೋದು, ಅದಕ್ಕೆ ಬರೀ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಅದು ಇವಾಗ ಅಷ್ಟಕ್ಕಾಗುತ್ತೆ. ಇದು ಉಪ್ಪೆಸರಲ್ಲಿ ಮುದ್ದೆ ಅನ್ನ ಅಂತೂ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ, ಮತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲೂ ಎಲ್ರಿಗೂ ಗೊತ್ತಿರುತ್ತೆ, ಮಾಡ್ತಾರೆ. ಈ ಥರನೇ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಅಂದರೆ ಹಸಿ ಕಾಳಿಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ಏನು ಟೇಸ್ಟ್ ಇರೋಲ್ಲ. ಹಸಿ ಕಾಳಲ್ವ, ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಊಟ ಎಲ್ಲ ಮಾಡ್ಕೊಂಬಂದಿದ್ದೀನಿ ಆಲ್ರೆಡಿ. ನಾನು ಊಟ ಮಾಡಿದ್ಮೇಲೆ ನೋಡಿದ್ಮೇಲೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೋಡಿ, ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಮುದ್ದೆನೂ ಮಾಡ್ಕೊತಾಯಿದ್ದೀನಿ. ಮುದ್ದೆ ಮಾಡಿದ್ರೆ ಇನ್ನೇನು ಮುಗೀತು ನಮ್ಮದು ಅಡುಗೆ ಎಲ್ಲನೂ. ನಾನು ಅಡುಗೆ ಮನೆಗೆ ಹೋದರೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. ಎಂಥ ಸಾಂಬಾರು ಇದ್ರೂ ಅರ್ಧ ಗಂಟೆ ಅಷ್ಟೇ. ಅನ್ನ ಮುದ್ದೆ ಸಾಂಬಾರು ಇಷ್ಟು ಮಾಡೋದಕ್ಕೆ ಜಾಸ್ತಿ ಹೊತ್ತೇನು ನಾನು ಅಡುಗೆ ಮನೇಲಿ ಇರೋಲ್ಲ. ನೋಡಿ, ಇವಾಗ ಮುದ್ದೆನೂ ತಿರುಗಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ, ಬರೀ ಇಷ್ಟೇ ವೀಡಿಯೋ ಮಾಡ್ಕೊಂಡಿರೋದು. ನಮ್ಮನೆ ಸಾಂಬಾರು ಅಂದರೆ ನಮ್ಮನೆ ಉಪ್ಪೆಸರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ವೀಡಿಯೋಗಳು ಯಾವ ಥರ ಹೋಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ, ಇಲ್ಲ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಏನಾದ್ರು ಇದ್ದರೆ, ಸಜೆಷನ್ ಇದ್ದರೆ ದಯವಿಟ್ಟು ಆದಷ್ಟು ಕೊಡಿ, ಕಮೆಂಟ್ ಮಾಡಿ ಹೇಳಿ. ನಾನು ಇಲ್ಲಿವರೆಗೂ ಇಷ್ಟು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಮತ್ತು ಯಾವ ರೀತಿ ಹೋಗ್ತಿದೆ ನನ್ನ ವೀಡಿಯೋಸ್ ಅಂತಲೂ ನಂಗೆ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಎಲ್ರಿಗೂ. ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.